ಎಲ್ರಿಗೂ ನಮಸ್ಕಾರ. ಇದು ನನ್ನ ಮೊದಲ ಯೂಟ್ಯೂಬ್ ವಿಡಿಯೋ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಶ್ರೀ ಪ್ರಸನ್ನ ವೈಭವ ಲಕ್ಷ್ಮೀ ನಮಃ. ಇದು ಪ್ರಸನ್ನ ವೈಭವ ಲಕ್ಷ್ಮೀ ವ್ರತ. ಇದನ್ನ ನಾವು 2 ವರ್ಷದಿಂದ ಮಾಡ್ತಾಯಿದ್ದೀವಿ. ಇದರಿಂದ ತುಂಬ ಒಳ್ಳೆಯದಾಗಿದೆ ನಮಗೆ ಮತ್ತು ತುಂಬ ಪಾಸಿಟಿವ್ ವೈಬ್ಸ್ ಇದೆ ನಮ್ಮ ಮನೇಲಿ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂತ ಅಂದರೆ, ನಮ್ಗೆ ಒಳ್ಳೆಯದಾಗಿರೋದ್ರಿಂದ ಬೇರೆಯವ್ರಿಗೂ ಇದರಿಂದ ಒಳ್ಳೆಯದಾಗಬೇಕು ಮತ್ತು ಈ ವ್ರತದಿಂದ ಬೇರೆಯವ್ರಿಗೂ ವ್ರತದ ಬಗ್ಗೆ ತಿಳಿಬೇಕು ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ನಾನು. 2 ವರ್ಷದಿಂದ ಮಾಡ್ತಾಯಿದ್ದೀನಿ, ಅಂದರೆ ಇದು 2ನೇ ವರ್ಷ. ಇವತ್ತಿಗೆ 7ನೇ ವಾರದ ಪೂಜೆ ಇದು. ನಾವು ಪ್ರತಿ ವಾರ ಇದೇ ರೀತಿ ಪೂಜೆ ಮಾಡೋದು. ಫಸ್ಟ್ನೇ ವರ್ಷ ಮಾಡಬೇಕಾದ್ರೆ ಸ್ವಲ್ಪ ಕಷ್ಟ ಆಯಿತು, ಆದರೆ ಈ ವರ್ಷ ನಾವು ಹೆಂಗೆ ಪೂಜೆ ಸ್ಟಾರ್ಟ್ ಮಾಡಿದ್ವಿ, ಯಾವ ರೀತಿ 7ನೇ ವಾರ ಕಂಪ್ಲೀಟ್ ಆಯಿತು ಅನ್ನೋದೇ ನಮಗೆ ಗೊತ್ತಾಗಲಿಲ್ಲ. ಈ ಪೂಜೆನ ನಾವು ಮಹಾಲಯ ಅಮಾವಾಸ್ಯೆ ಆದಮೇಲೆ ದೀಪಾವಳಿ ದಸರಾ ಟೈಮಲ್ಲಿ ಸ್ಟಾರ್ಟ್ ಮಾಡಿ ಧನುರ್ಮಾಸ ಬರೋಷ್ಟರಲ್ಲಿ ಕಂಪ್ಲೀಟ್ ಮಾಡ್ತೀವಿ. ಇದನ್ನ ನೀವು ವರಮಹಾಲಕ್ಷ್ಮಿ ಟೈಮಲ್ಲಿ ಬೇಕಾದರೂ ಮಾಡ್ಕೋಬೋದು. ಬೆಳಗ್ಗೆ ವರಮಹಾಲಕ್ಷ್ಮಿ ಪೂಜೆ ಮಾಡಿ ಸಂಜೆ ವೈಭವ ಲಕ್ಷ್ಮಿ ಪೂಜೆ ನೀವು ಮಾಡ್ಬೋದು. ಇದನ್ನ ಬೇಕಾದರೆ ನಾವು 8ನೇ ವಾರಕ್ಕೆ ಇನ್ನೂ ವೈಭವವಾಗಿ ನಮ್ಗೆ ಅನುಕೂಲಕ್ಕೆ ತಕ್ಕಂತೆ ನಾವು ಮಾಡ್ಕೋಬೋದು. ನೆಕ್ಸ್ಟ್ ಫ್ರೈಡೇಗೆ ನಮ್ಮದು 8ನೇ ವಾರ ಕಂಪ್ಲೀಟ್ ಆಗುತ್ತೆ. ಆ 8ನೇ ವಾರದ ಪೂಜೆಲಿ ಯಾವ್ಯಾವ ರೀತಿ ಪೂಜೆ ಮಾಡಬೇಕು, ಯಾವ್ಯಾವ ರೀತಿ ಮಂತ್ರ ಹೇಳಬೇಕು, ಯಾವ ಥರ ಮಾಡಬೇಕು ಅಂತ ಫುಲ್ ಡೀಟೇಲ್ ವಿಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ. ಒಂದಂತೂ ನಿಜ, ಇದನ್ನ ಸ್ಟಾರ್ಟ್ ಮಾಡಿ 2 ಅಥವಾ 3ನೇ ವಾರಕ್ಕೆ ನಿಮಗೆ ಗೊತ್ತಾಗುತ್ತೆ, ನಿಮ್ಮ ಮನೇಲಿ ಏನೋ ಒಂದು ಒಳ್ಳೇದಾಗ್ತಿದೆ ಅನ್ನೋದು ನಿಮಗೆ ಸೆನ್ಸ್ ಆಗುತ್ತೆ. ಅದರಿಂದ ಹೇಳ್ತೀನಿ, ಇದನ್ನು ಯಾರು ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಮಾಡಬೇಕು ಅಂದ್ಕೊಂಡಿದ್ದೀರಾ ಅವ್ರು ಆದಷ್ಟು ಬೇಗ ಸ್ಟಾರ್ಟ್ ಮಾಡಿ. ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ. ತುಂಬ ಮನಸ್ಸಿಗೆಲ್ಲ ತುಂಬ ಒಂದು ಒಳ್ಳೆ ಪಾಸಿಟಿವ್ ಎನರ್ಜಿ ಇರುತ್ತೆ, ಮನೇಲೂ ಪಾಸಿಟಿವ್ ವೈಬ್ಸ್ ಇರುತ್ತೆ, ಎಲ್ಲ ಒಳ್ಳೆಯದಾಗುತ್ತೆ. ನಾವು ಲಾಸ್ಟ್ ಇಯರ್ 8ನೇ ವಾರ ಕಂಪ್ಲೀಟ್ ಆದಾಗ ಮಾಡಿದ ಪೂಜೆ ಇದು. 8ನೇ ವಾರದ ಪೂಜೆ ಲಾಸ್ಟ್ ಇಯರ್ದು. ಎಲ್ಲರೂ ಆದಷ್ಟು ಬೇಗ ಈ ವ್ರತನ ಸ್ಟಾರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.